ಸ್ನೇಹಿತರೆ, ನಮ್ಮ ಜೊತೆ ಯೋಗಿ ಅನೀಶ್ ಇದ್ದಾರೆ. ಅಪಾಯಗಳಿಂದ ಸಾಹಸಗಳೆಡೆಗೆ ಕುರಿತು ಮಾತನಾಡಿ ಅಂತ ಕೇಳ್ತಾ ಇದ್ದೇನೆ. ಯಾಕೆಂದರೆ ಅವರು ಸೈಕಲಲ್ಲಿ ಬೆಂಗಳೂರಿಂದ ಗೋವಾವರೆಗೂ ಹೋಗಿದ್ದಾರೆ. ಜೊತೆಗೆ ಬೈಕಲ್ಲಿ ಸರ್ ಬೆಂಗಳೂರಿಂದ ಯಾವ ಊರು? ಶಿಮ್ಲಾವರೆಗೂ ಹೋಗಿದ್ದಾರೆ. ಅವ್ರು ನನಗೊಂದ್ಸರಿ ಹೇಳಿದರು, ಚಂಬಲ್ ಕಡೆ ಎಲ್ಲ ಒಣಗ್ಬಿಟ್ಟಿದೆ ಗೊತ್ತಿಲ್ಲದಲ್ಲೇ ಅಂತ. ಸರ್, ಈ ಥರದ್ದೆಲ್ಲ ಯಾಕೆ ಸಾಹಸ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ನಾವು ಡೇಂಜರ್ಗಳನ್ನು ಅಕ್ಸೆಪ್ಟ್ ಮಾಡಬೇಕು? ಅಡ್ವೆಂಚರಸ್ ಆಗಿ ಯಾಕಿರಬೇಕು? ನನಗೆ ಭಾಳ ವರ್ಷದ ಹಿಂದೆಯಿಂದನೂ ಈ ಸಾಹಸದ ಕೆಲವು ಆ್ಯಕ್ಟಿವಿಟೀಸ್ ಭಾಳ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ. ಆದರೆ ನನಗೆ ನಾನು ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ, ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ, ಮಿಡ್ಲ್ ಸ್ಕೂಲ್ ಹೈಸ್ಕೂಲೆಲ್ಲ ಚೆನ್ನಾಗಿ ಓದ್ತಿದ್ದೆ. ಯಾಕೆ ನಮ್ಮ ಅಪ್ಪ ಅಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದು ಇವತ್ತು ಅದೇ ಕ್ಲಾಸಲ್ಲಿ ಇದ್ದೀವಿ. ಆದರೂ ನಮ್ಮ ಲೈಫ್ ಪೂರ್ತಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಅನ್ನೋದು, ಏನಾದರೂ ಓದಿ ಮುಂದೆ ಬರಬೇಕು ಅನ್ನೋದು, ಅದಕ್ಕೆ ಓದಿನ ಕಡೆ ಜಾಸ್ತಿ ಒತ್ತಾಸೆ. ಆದರೆ ಕಾರಣಾಂತರಗಳಿಂದ ಆಗ ಬೆಂಗಳೂರಿನಲ್ಲಿ ಈ ಬ್ರೀದಿಂಗ್ ಪ್ರಾಬ್ಲಮ್ ಜಾಸ್ತಿ. ಸೊ ಹಾಗಾಗಿ ಬ್ರೆತ್ಲೆಸ್ನೆಸ್ಸು, ಅಲರ್ಜಿಕ್ ರೈನೈಟಿಸು ಇವೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಬಟ್ ನಾವಂತೂ ಟೆಕ್ಸ್ಟೈಲ್, ನಮ್ಮ ತಂದೆ ಬಿನಿ ಲಿಮಿಟಲ್ಲಿ ಕೆಲಸ ಮಾಡ್ತಿದ್ದರು. ನಾವೆಲ್ಲ ಒಂಥರ ಈ ಆಸ್ತಮಾ ಪ್ರೋನ್ ರೀಜನ್ನಲ್ಲಿ ಬೆಳೆದವರು. ಸೊ ಹಾಗೆ ನಮಗೆ ಈ ಥರ ಬ್ರೀದಿಂಗ್ ಇಶ್ಯೂಸ್ ಜಾಸ್ತಿ ಇರ್ತಿತ್ತು. ಹಾಗಾಗಿ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮ ತಂದೆ ಹತ್ರ ಒಂದು ಸೈಕಲ್ ಇತ್ತು. ಆ ಸೈಕಲ್ ತೊಗೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ಯಾವ್ದಾದ್ರು ಅಪ್ಪಿದ್ರೆ ಹತ್ತಕ್ಕಾಗ್ತಿರ್ಲಿಲ್ಲ. ಸೊ ಆವಾಗ ತಳ್ಕೊಂಡು ಹೋಗ್ಬೇಕು. ಬೆಂಗಳೂರಿನಲ್ಲಿ ಈ ಪ್ರಸನ್ನ ಥಿಯೇಟ್ರಿಂದ ಭಾಷ್ಯಂ ಸರ್ಕಲ್ ಮೇಲೆ ESI ಹಾಸ್ಪಿಟಲ್ ಕಡೆ ಹೋಗಬೇಕು ಅಂದರೆ ಒಂದು ದೊಡ್ಡ ಅಪ್ಪಿತ್ತು ಬೆಂಗಳೂರಿನಲ್ಲಿ. ಅದೇ ಏನೋ ತುಂಬ ಸ್ಟೀಪಾಗಿರೋ ಅಪ್ ಅಂತ. ಆ ಅಪ್ಪನ್ನು ಯಾರಾದರೂ ಸೈಕಲಲ್ಲಿ ಮೇಲೆ ಹತ್ಬಿಟ್ರೆ ತುಂಬ ಆರೋಗ್ಯ ಅಂತ ಅರ್ಥ. ಅವಾಗ ನಾನು ಎಷ್ಟೋ ಸರಿ ಆ ಕಡೆ ಹೋದಾಗ ಯಾವತ್ತೂ ಕೂಡ ಸೈಕಲಲ್ಲಿ ಅದನ್ನು ಹತ್ತಕ್ಕಾಗಲಿಲ್ಲ. ಒಂದು ಉಬ್ಬಸ ಬರೋದು, ಏನೋ ಬ್ರೆತ್ಲೆಸ್ನೆಸ್ ಬರೋದು ಎಲ್ಲ ಆಗ್ತಿತ್ತು. ಆಮೇಲೆ ಕಾಲೇಜಿಗೆ ಹೋದಾಗ ಈ ನನ್ನ ಅನಾರೋಗ್ಯವನ್ನು ಕಡಿಮೆ ಮಾಡಬೇಕು ಅಂಥೇಳಿ ಯೋಗದ ಕಡೆ ಮೊರೆ ಹೋಗಿದ್ದೆ. ಅದಕ್ಕೆ ಮುಂಚೆ ಮೆಡಿಕಲ್ ಸೈನ್ಸ್ ಮೂಲಕ ಏನೇನೋ ಆಗಿತ್ತು, ಆಪ್ರೇಷನ್ಸ್ ಆಗಿದ್ದು, ಯಾವುದೂ ವರ್ಕ್ ಆಗಿರಲಿಲ್ಲ, ಅಥವಾ ಒಂದು ಸ್ವಲ್ಪ ವರ್ಕ್ ಆಗಿತ್ತು ಏನೋ. ಬಟ್ ನಾನು ಯೋಗ ಮೊರೆ ಹೋದ್ಮೇಲೆ ಭಾಳ ನನಗನ್ನಿಸ್ತಿತ್ತು ನಾನು ಅನಾರೋಗ್ಯ ಎಲ್ಲ ಹೊಟ್ಟೋಯ್ತು ಅಂತ. ನಾನು ಯೋಗ ಶುರು ಮಾಡಿದ 7ನೇ ದಿವಸನ 8ನೇ ದಿವಸನ ಯಾವುದೋ ಕಾರಣಕ್ಕೆ ಅಮ್ಮಂಗೆ ಯಾವುದೋ ಮೆಡಿಸಿನ್ಸ್ ತರಿಸ್ಬೇಕಾಗಿತ್ತು. ಅಮ್ಮ ESI ಹಾಸ್ಪಿಟ್ಲಿಗೆ ಏನೋ ಹೋಗಿ ಏನೋ ತರಬೇಕಾಗಿತ್ತು ಅಂತ ಏನು ಹೇಳಿದ್ರು ಅಂತ ಕಾಣುತ್ತೆ. ಸೈಕಲ್ ತೊಗೊಂಡು ಹೊರಟಿದ್ದೆ ಪ್ರಸನ್ನ ಥಿಯೇಟ್ರಿಂದ. ನನಗೆ ಆಶ್ಚರ್ಯ ಏನು ಅಂತಂದರೆ, ಯಾವುದೇ ಎಫರ್ಟ್ ಇಲ್ಲದೆ, ಅಂದರೆ ತುಂಬ ಸುಲಭವಾಗಿ ಆ ಅಪ್ಪನ ಸೈಕಲಲ್ಲಿ ಹತ್ಬಿಟ್ಟೆ. ಅವತ್ತು ನನಗನ್ಸಿದ್ದು, ಅಬ್ಬಬ್ಬ, ನನಗೆ ಎಷ್ಟು ಸಾಮರ್ಥ್ಯ ಇದೆ, ಸಾಮರ್ಥ್ಯನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಎಷ್ಟು ಖುಷಿ ಕೊಡುತ್ತೆ ಅಂತ. ಆಗಿಂದ ನನಗೆ ಈ ಸಾಹಸದ ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕು ಅಂತ. ಈ ಕಾಲೇಜಲ್ಲಿ ಆವಾಗ ನಮ್ಮನ್ನು ಈ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ಬಿಟ್ರು. ಟ್ರೆಕ್ಕಿಂಗು, ರಾಕ್ ಕ್ಲೈಂಬಿಂಗ್ ಅಂಥೇಳಿ ಒಂದು ಗ್ರೂಪ್ ವಿಜಯ ಕಾಲೇಜಲ್ಲಿ ಮಾಡಿದರು. ಆಗ ಅವರು ನಮ್ಮನ್ನು ಮಾಗಡಿಯಲ್ಲಿ ಯಾವುದು ಬೆಟ್ಟದ ಹೆಸರು ಸಾವಂತದುರ್ಗ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸಾವಂತದುರ್ಗ ಬೆಟ್ಟಕ್ಕೆ ಕರ್ಕೊಂಡೋಗಿ ನಮ್ಮ ಫ್ರೆಂಡ್ಸ್ನೆಲ್ಲ ಮೇಲೆ ಹಚ್ಚಿದ್ರೆ ತುಂಬ ಜನ ಹೆದರ್ಕೊಂಡೆಲ್ಲ ಹೋಗೋರು ಮೇಲಕ್ಕೆ. ನನಗೆ ಹೆದರಿಕೆ ಇದ್ದರೂ ಕೂಡ ಹೆದರಿಕೆಗಿಂತ ನನ್ನ ಸಾಮರ್ಥ್ಯದ ಕಡೆ ಗಮನ ಹರಿಸ್ತಾ ಹೋದೆ. ಹಾಗಾಗಿ ಟ್ರೆಕ್ ಮಾಡೋದು ತುಂಬ ಸುಲಭ ಆಗೋಯ್ತು. ಅದಾದಮೇಲೆ ನನಗೆ ಈ ಥರದ್ದು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ಆಸೆ ಆಯಿತು. ಅಷ್ಟೊತ್ತಿಗೆ ನನಗೆ ಬ್ಯಾಂಕಲ್ಲಿ ಕೆಲಸ ಸಿಕ್ತು. ಬ್ಯಾಂಕಿಗೆ ಜಾಯ್ನ್ ಆದೆ. ಆಮೇಲಿಂದ ನಾನು ಈ ಥರ ಸಾಹಸ ಪ್ರವೃತ್ತಿಗಳನ್ನು, ಆ್ಯಕ್ಟಿವಿಟೀಸ್ಗಳನ್ನು ಹುಡ್ಕೋಕ್ಕೆ ಹೋಗಕ್ಕೆ ಟ್ರೈ ಮಾಡಿದೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ನೇಹಿತರು, ನನ್ನ ಕೊಲೀಗ್ಸ್ನೆಲ್ಲ ಸೇರಿಸ್ಕೊಂಡು, ಚಲೋ ನೀವು ಲೆಟಸ್ ಡೂ ಟ್ರೆಕ್ಕಿಂಗ್ ನಾವು ರಂಗನಾಥ ಸ್ವಾಮಿ ಬೆಟ್ಟ ಕನಪುರ ರೋಡಲ್ಲಿ ಅಲ್ಲಿ ಹೋಗ್ತಿದ್ವಿ. ಆಮೇಲೆ ತುರಳಿಗೆ ಬರ್ತಿದ್ವಿ. ತುರಳಿದಲ್ಲಿ ಏಷ್ಯಾಸ್ ಬೆಸ್ಟ್ ರಾಕ್ ಕ್ಲೈಂಬಿಂಗ್ ರಾಕ್ಸ್ ಅಂತ ಆಗ ಜನ ಹೇಳೋರು. 7 ಥರದ ಎಲ್ಲ ಥರದ ಡಿಫಿಕಲ್ಟಿ ಇರುವ ರಾಕ್ಸು ತುರಳ್ಳಿ ಫಾರೆಸ್ಟಲ್ಲಿತ್ತು. ಸೊ ಅಲ್ಲಿಗೆ ಬರ್ತಿದ್ದೆ. ಆಮೇಲೆ ನಾವು ಸಣ್ಣವರಾಗಿದ್ದಾಗ ತಂದೆ ತಾಯಿಯಂದರು ನಮಗೆ ಹೇಳಿ ಏನೇನೋ ಮಾಡಿಸಿರ್ತಾರೆ.
ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೇಳಿರ್ತಾರೆ. ಒಂದು ಸರಿ ಕೆಲಸಕ್ಕೆ ಸೇರಿಕೊಂಡು ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕಿದಾಗ ಅವ್ರು ಹೇಳಿದ್ರು ಆಪೋಸಿಟ್ ಹೋಗಬೇಕು ಅಂತ ಕೆಲವು ಸರಿ ಮಕ್ಳಿಗೆ ಅನಿಸುತ್ತೆ, ತದ್ವಿರುದ್ಧನೇ ಮಾಡಬೇಕು ಅಂತ. ಅದರಿಂದನೋ ಏನೋ ನಾನು ಕಾಲೇಜಲ್ಲಿದ್ದಾಗ PUCಲಿದ್ದಾಗ ನಮ್ಮ ಕ್ಲಾಸಲ್ಲಿದ್ದವರೆಲ್ಲ ಸೇರಿಕೊಂಡು ಸೈಕಲಲ್ಲಿ ನಂದಿ ಹಿಲ್ಸಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆ ಪ್ಲ್ಯಾನ್ ಮಾಡಿದ್ದಕ್ಕೆ ಲೀಡರ್ ನಾನು. 60 ಜನ ಕ್ಲಾಸಲ್ಲಿದ್ವಿ, ಅದರಲ್ಲಿ ಒಂದು 30 ಜನ ಸೈಕಲಲ್ಲಿ ಹೋಗೋಕ್ಕೆ ರೆಡಿಯಾಗಿದ್ವಿ. ಇನ್ನೇನು ಹೋಗಬೇಕು, ಇನ್ನು 2 ದಿವಸಕ್ಕೆ ಹೋಗ್ಬೇಕು, ನಾನು ಮನೇಲಿ ಅನೌನ್ಸ್ ಮಾಡ್ತೇನೆ ನಿಮ್ಮ ತಂದೆಗೆ, ಈ ಥರ ನಾವು ಸೈಕಲಲ್ಲಿ ನಂದಿ ಹಿಲ್ಸಿಗೆ ಹೋಗ್ಬೇಕು ಅಂದರೆ, ಬೇಡ ನೀನು ಹೋಗಬಾರ್ದು, ಆಗಲ್ಲ, ಹಂಗೆ ಹಿಂಗೆ ಅಂತ ಪ್ಲ್ಯಾನ್ ಮಾಡಿದ್ದು ನಾನು. ಹೋಗೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಬಂದರು. ಆಗ ನನ್ನ ಮನಸ್ಸಲ್ಲಿ ಇತ್ತೋ ಏನೋ, ನನಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ತಂದೆ ಬೇಡ ಅಂದಿದ್ರಲ್ಲ, ಅದನ್ನು ನಾನು ಮಾಡ್ತೀನಿ ಅಂತ. ಆದರೆ ಪಾಪ ಅವರು ನಂತರದಲ್ಲಿ ನಾನು ಯಾವತ್ತೂ ಅಡಚಣೆ ಮಾಡಲಿಲ್ಲ. ಬಟ್ ದ್ಯಾಟ್ ಲೆಡ್ ಮೀ ಟು ಅ ಲಾಟ್ ಆಫ್ ಅಡ್ವೆಂಚರ್ ಆ್ಯಕ್ಟಿವಿಟಿ. ನಾನು ಯಾವುದೋ ಒಂದು ಸಂಸ್ಥೆ, JC ಸಂಸ್ಥೆಯಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ನಡೀತಾ ಇತ್ತು ಗೋವಾದಲ್ಲಿ. ನಾವೆಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸದಸ್ಯರೆಲ್ಲ ಸೇರಿಕೊಂಡು, ನಾವಾಗ ಪ್ರೆಸಿಡೆಂಟ್ ಆಗಿದ್ದೆ ಕ್ಲಬ್ಬಲ್ಲಿ. ಸೊ ನಾವೆಲ್ಲ ಒಟ್ಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಇದ್ದಕ್ಕಿದ್ದಂಗೆ ನಮ್ಮ ಮನಸ್ಸಿಗೆ ಒಂದು ಐಡಿಯಾ ಬಂತು, ನೀವೆಲ್ಲ ಟ್ರೈನಲ್ಲಿ ಬನ್ನಿ, ನಾನು ಸೈಕಲಲ್ಲಿ ಗೋವಾಗೆ ಬರ್ತೀನಿ ಅಂತ. ಎಲ್ಲರೂ ಆಶ್ಚರ್ಯಪಟ್ಟರು. ಅಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಅವನು ಯಾವಾಗಲೂ ನಾನು ಸ್ವಲ್ಪ ಎಲ್ಲದಕ್ಕೂ ಕೊಕ್ಕಿ ಇಡ್ತಿದ್ದ. ಅವನು ಹೇಳ್ದ, ಸುಮ್ಮನೆ ಮಾತಾಡ್ತಿ, ಆಗಲ್ಲ ನಿನ್ನ ಕೈಲಿ, ಸುಮ್ಮನೆ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳಿದ್ನಲ್ಲ. ಈಗ ಅವನನ್ನು ನಾನು ಪ್ರೂವ್ ಮಾಡ್ಬೇಕಲ್ಲ, ಅದಕ್ಕೆ ಹೇಳಿದೆ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತ. ಆ್ಯಂಡ್ ದೆನ್ ಐ ಎಂಡೆಡ್ ಅಪ್ 1990ರಲ್ಲಿರಬೇಕು, 91ನಲ್ಲಿರಬೇಕು, 800 ಕಿಲೋಮೀಟ್ರ್ ಬೆಂಗಳೂರು ಟು ಗೋವಾ ಬೈ ಸೈಕಲ್. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು 80ರಿಂದ 100 ಕಿಲೋಮೀಟ್ರ್ ಪ್ರತಿ ದಿವಸ. ಸಾಯಂಕಾಲ ಹೋಗಿ ಒಂದು ಹೋಟ್ಲಲ್ಲಿ ರೆಸ್ಟ್ ಮಾಡೋದು, ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಮಧ್ಯಾಹ್ನ ತುಂಬ ಬಿಸಿಲಾದಾಗ ಎಲ್ಲೋ ಒಂದು ಕಡೆ ದೇವಸ್ಥಾನದಲ್ಲೋ ಅಥವಾ ರೋಡ್ ಸೈಡಲ್ಲಿ ಯಾವುದೋ ಒಂದು ಧಾಬಾದಲ್ಲೋ ಚೌಲ್ಟ್ರಿಲೋ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು, ಆಮೇಲೆ ಹೋಗೋದು. ಅದು ಭಾಳ ಖುಷಿ ಕೊಡ್ತು ನನಗೆ. ಆಮೇಲೆ ಇನ್ನೊಂದು, ಅಲ್ಲಿ ಕಾನ್ಫರೆನ್ಸಿಗೆ ಹೋದಾಗ ಅಲ್ಲಿ ಜನ ಹೇಳೋರು, ಹೌ ಡಿಡ್ ಯು ಕಮ್ ಅಂದರೆ, ಐ ಕೇಮ್ ಬೈ ಬೈಸೈಕಲ್ ಫ್ರಮ್ ಬ್ಯಾಂಗ್ಳೂರು ಅಂದರೆ ಎಲ್ರಿಗೂ ಆಶ್ಚರ್ಯ ಆಗೋದು. ಅವರ ಆ ಮುಖದಲ್ಲಿರೋ ಆಶ್ಚರ್ಯ ನೋಡಿದಾಗ ಇನ್ನೂ ಖುಷಿ. ಆಗ ಇನ್ನೂ ಈ ಥರದ್ದು ಇನ್ನೂ ಜಾಸ್ತಿ ಮಾಡಬೇಕು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ಪ್ಯಾರಾಸೈಲಿಂಗ್ ಮಾಡಿದೆ, ಪ್ಯಾರಾಸೈಲಿಂಗ್ ಆನ್ ಲ್ಯಾಂಡ್ ಮಾಡಿದೆ, ಪ್ಯಾರಾಸೈಲಿಂಗ್ ಆನ್ ಸೀ ಮಾಡಿದೆ. ಆಮೇಲೆ ಬೆಂಗಳೂರಿನಲ್ಲಿ ಒಂದು ಬಂಜಿ ಜಂಪಿಂಗ್ ಅಂತ ಬಂದಿತ್ತು. ಬಂಜಿ ಜಂಪಿಂಗ್ ಅಂತಂದರೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಒಂದು 200 ಅಡಿ ಮೇಲಿಂದ ಕೆಳಗೆ ಬೀಳೋದು, ಕಟ್ಟಿರೋದು ಕಾಲಿಗೆ. ಸೊ ತಲೆ ಕೆಳಗಾಗಿರ್ತದೆ ಕೆಳಗೆ ಬರೋ ಹೊತ್ತಿಗೆ. ಇನ್ನೇನು ನೆಲಕ್ಕೆ ಹೊಡಿಬೇಕು, ಆವಾಗ ಆ ರೋಪ್ ನಮ್ಮನ್ನು ಮೇಲಕ್ಕೆ ಪುಲ್ ಮಾಡ್ತದೆ, ಬಂಜಿ ಜಂಪಿಂಗ್ ಅಂತೇಳಿ. ಅದು ಆಗ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿತ್ತು. ಅಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಈ ಬಂಜಿ ಜಂಪಿಂಗ್ ಆರ್ಗನೈಸ್ ಮಾಡಿದವನು ಒಬ್ಬ ವೆಂಕಟೇಶ್ ಅಂತಿದ್ದ, ಫೇಮಸ್ ಆಸ್ ರಾಕ್ ಕ್ಲೈಂಬಿಂಗ್ ವೆಂಕಟೇಶ್ ಅಂತ. ಅವನು ಒಂದಿಷ್ಟು ಜನ ಸ್ನೇಹಿತರೆಲ್ಲ ಹೇಳಿ ಫ್ರಾನ್ಸಿಂದ ಒಂದು ಟೀಮನ್ನು ಕರೆಸಿ ಕಂಠೀರವ ಸ್ಟೇಡಿಯಮಲ್ಲಿ ಅದೊಂದು ದೊಡ್ಡ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅದ್ರ ಮೇಲೆ ಹೋಗಿ ಅಲ್ಲಿಂದ ಜಂಪ್ ಮಾಡಬೇಕು. ಫಸ್ಟು ಜಂಪು ಬೆಂಗಳೂರಿನಲ್ಲಿ ಈ ರಾಕ್ ಕ್ಲೈಂಬಿಂಗ್ ವೆಂಕಟೇಶ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ನೆಕ್ಸ್ಟ್ ಡೇ ಪೇಪರಲ್ಲಿ ನ್ಯೂಸ್ ಬಂದಿತ್ತು. ಏನು ಬಂದಿತ್ತು ಅಂತಂದರೆ, ಈ ಥರ ಬಂಜಿ ಜಂಪಿಂಗ್ ಅಂತ ಶುರು ಮಾಡಿದ್ದಾರೆ, ಅದು ತಂದಂತಹ ವೆಂಕಟೇಶು ಮೇಲಿಂದ ಜಂಪ್ ಮಾಡಬೇಕಾಗಿತ್ತು, ಅವನು ಹೆದರಿಕೆಯಿಂದ ಜಂಪ್ ಮಾಡಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು, ಫ್ರೆಂಚು ಇನ್ಸ್ಟ್ರಕ್ಟರ್ ಬಂದಿದ್ದರು, ಅವರು ಇವ್ರನ್ನ ಫಸ್ಟ್ ಜಂಪ್ ಇಂಡಿಯನ್, ಯು ಶುಡ್ ಬಿ ದ ಫಸ್ಟ್ ಇಂಡಿಯನ್ ಟು ಜಂಪ್ ಇನ್ ಇಂಡಿಯಾ ಅಂತ ಹೇಳಿದ್ರು ಕೂಡ ಪಾಪ ಅವನಿಗೆ ಮಾಡೋಕ್ಕಾಗಲಿಲ್ಲ ಅಂತ. ಅದಾದಮೇಲೆ ಆಯಿತು. ಆ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ನೋಡಿದ್ಮೇಲೆ ನಾನು ನೆಕ್ಸ್ಟ್ ಡೇ ಕಂಠೀರವ ಸ್ಟೇಡಿಯಮ್ಗೆ ಹೋದೆ. ಹೋಗಿ ಅದಕ್ಕೇನೋ ಟೆಸ್ಟಿಂಗ್ ಎಲ್ಲ ಇತ್ತು. ಫಸ್ಟು ಬ್ಲಡ್ ಪ್ರೆಷರ್ ಸರಿ ಇದೆಯಾ ಎಲ್ಲ ಚೆಕ್ ಮಾಡಿ, ಆಮೇಲೆ ಯಾವುದಾದ್ರು ಸಮಸ್ಯೆ ಇದೆಯಾ ಅಂತೆಲ್ಲ ಡಾಕ್ಟರ್ಸ್ ಚೆಕ್ ಮಾಡಿದ್ಮೇಲೆ ದೆನ್ ಯು ಹ್ಯಾವ್ ಟು ಕ್ಲೈಮ್ ದ ಸ್ಟ್ರಕ್ಚರ್. ಆಮೇಲೆ ಮೇಲೆ ಹೋಗಿ ಅಲ್ಲಿಂದ ಜಂಪ್ ಮಾಡಬೇಕು. ಅಲ್ಲಿ ಮೇಲೆ ಹತ್ತುತ್ತಿದ್ದಂಗೆ ವೆಂಕಟೇಶ್ ಅಲ್ಲಿ ಕಾಣಿಸ್ಕೊಂಡ, ನನ್ನ ಸ್ನೇಹಿತ ವೆಂಕಟೇಶ್ ಕಾಣಿಸ್ಕೊಂಡ. ಅವ್ನು ವೆಂಕಟೇಶು ನಾನು ನೋಡಿದ ತಕ್ಷಣ, ಹೇ ಅನೀಶ್, ಯು ಕ್ಯಾನ್ ಡೂ ಇಟ್ ಬಾಸ್ ಅಂತಂದ. ನಾನು ವೈ ಡು ಯು ಸೇ ದಟ್? ಸರಿ, ಇಲ್ಲ ನಿನಗೆ ಇವೆಲ್ಲ ತುಂಬ ಇಂಟ್ರೆಸ್ಟ್ ಇದೆ, ನೀನು ರಾಕ್ ಕ್ಲೈಂಬಿಂಗ್ ಎಲ್ಲ ನೋಡಿದ್ದೀನಿ ನಿನ್ನನ್ನು, ಮತ್ತು ನೀನು ಯೋಗಾನೂ ಮಾಡ್ತಿದ್ಯಲ್ಲ, ನಿಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ನಲ್ಲ. ಅದು ಇನ್ನೂ ನನಗೆ ಜಾಸ್ತಿ
ಎಷ್ಟೇ ಭಯ ಇದ್ದರೂ ಕೂಡ ಮೇಲೆ ಹೋದ್ಮೇಲೆ ಅವ್ನು ವೆಂಕಟೇಶ್ ಹೇಳಿದ್ನಲ್ಲ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಫಸ್ಟ್ ಅಟೆಂಪ್ಟಲ್ಲೇ ಜಂಪ್ ಆಯಿತು. ಟೆಲ್ ಯು ಅಮೇಝಿಂಗ್ ಫೀಲಿಂಗ್. ನಾನು ಮನೆಯಿಂದ ಹೊರಟಾಗ ಯಾರಿಗೂ ಹೇಳಿಲ್ಲ ಬಂಜಿ ಜಂಪಿಂಗ್ ಹೋಗ್ತಾ ಇದ್ದೀನಿ ಅಂತ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಹೇಳಿದ್ರೆ ಅವ್ರು ಅವಾಗಂತಾರೆ ಎಂಥ ಕೆಲಸ ಮಾಡಿದ್ಯಾ, ಏನಾದರೂ ಅನಾಹುತ ಆಗಿಬಿಟ್ಟಿದ್ರೆ ಅಂತ. ನಾನು ಹೇಳೋದು ಕೆಲವು ಸರಿ ವಿ ಹ್ಯಾವ್ ಟು ಟೇಕ್ ರಿಸ್ಕ್ಸ್, ಆದರೆ ವಿ ಹ್ಯಾವ್ ಟು ಎನ್ಶೋರ್ ದ್ಯಾಟ್ ಇಟ್ ಡಸ್ ನಾಟ್ ಗಿವ್ ಅಸ್ ಡೇಂಜರ್. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು. ಈ ಸಾಹಸ ಇಂಥವೆಲ್ಲ ಇದೆಯಲ್ಲ, ಇಟ್ ಹೆಲ್ಪ್ಸ್ ಅಸ್ ಟು ಬಿಕಮ್ ಸ್ಟ್ರಾಂಗರ್ ಇನ್ ಲೈಫ್. ಯಾವುದೋ ಒಂದು ಸರಿ ಯಾವುದೋ ಕಾರಣಕ್ಕೆ ಮನಸ್ತಾಪ ಆಯಿತು, ನನಗೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನೋದು ಅನ್ನಿಸ್ಲಿಲ್ಲ, ಏನಾದರೂ ಮಾಡಬೇಕು ಎಲ್ಲಾದರೂ ಹೋಗ್ಬಿಡ್ಬೇಕು ಅನ್ನಿಸ್ತಾ ಇತ್ತು. ಅಂಥ ಟೈಮಲ್ಲಿ ನನ್ನ ಕಣ್ಣಿಗೆ ಕಾಣಿಸಿದ್ದು ನನ್ನ ಹತ್ರ ಒಂದು ಮೋಟರ್ ಸೈಕಲ್ ಇದೆ. ಮೋಟರ್ ಸೈಕಲ್ ತೊಗೊಂಡು ಸುಮ್ಮನೆ ಹೋಗ್ಬೇಕು ಅಂತ, ಒಂದಿಷ್ಟು ದಿವಸ ವಾಪಸ್ ಬರಬಾರ್ದು ಅಂತ ನಾನು ಮೋಟರ್ ಸೈಕಲ್ ಹತ್ತಿದೆ. ನನ್ನ ಫ್ರೆಂಡ್ ಹೈದ್ರಾಬಾದಲ್ಲಿದ್ದ, ಅವನು ಹೇಳಿದೆ, ನೋಡು ನಾನು ಮೋಟರ್ ಸೈಕಲ್ ಹತ್ಬಿಟ್ಟಿದ್ದೀನಿ, ಹೈದ್ರಾಬಾದಿಗೆ ಬರ್ತೀನಿ ಬಾ. ಹೈದ್ರಾಬಾದಿಗೆ ಬಂದಮೇಲೆ ಇಲ್ಲೇ ಇದ್ಬಿಡು ಒಂದು 2-3 ದಿವಸ, ಆಮೇಲೆ ಬೆಂಗಳೂರಿಗೆ ಹೋಗೋನು. ನನಗೆ ಅಲ್ಲೇ ಇರಬೇಕು ಅನ್ನಿಸ್ಲಿಲ್ಲ, ಯಾಕೆಂದರೆ ಬೆಂಗಳೂರಲ್ಲಿ ಇರಬಾರ್ದು ಅಂತ ಹೊರಗೆ ಹೋದವನು, ಇನ್ನೊಂದು ಕಡೆ ಹೋಗಿ ಅಲ್ಲೇ ಇರಬಾರ್ದು ಅಂದ್ಕೊಂಡು ನಾನೇನು ಮಾಡಿದೆ, ಅಲ್ಲಿಂದ ಐ ವೆಂಟ್ ಫರ್ದರ್ ಆ್ಯಂಡ್ ಕೆಪ್ಟ್ ಗೋಯಿಂಗ್ ಅಂಟಿಲ್ ಐ ರೀಚ್ಡ್ ಸಿಮ್ಲಾ. ಸಿಮ್ಲಾ ಹೋದ್ಮೇಲೆ ಇಲ್ಲಿವರೆಗೂ ಬಂದಿದ್ದೀನಲ್ಲ, ಕಾಶ್ಮೀರ್ಗೆ ಹೋಗ್ಬೇಕು ಅಂತ ಆಸೆ ಆಯಿತು. ಬಟ್ ಸಿಮ್ಲಾಯಿಂದ ಕಾಶ್ಮೀರ ಹೋಗೋ ದಾರಿಲಿ ಪೊಲೀಸ್ನವ್ರು ಆಗ 2001ರಲ್ಲಿ ಒಂದಿಷ್ಟು ಏನೇನೋ ಗಲಭೆಗಳಾಗ್ತಾಯಿತ್ತು. ಮಧ್ಯದಲ್ಲಿ ಪೊಲೀಸ್ ಹೇಳಿದ್ರು ನೈಟ್ ಟೈಮಲ್ಲಿ ಹೋಗೋದು ಸರಿಯಲ್ಲ, ಅದು 2 ವೀಲರ್ ಹೋಗೋದು ಸರಿಯಲ್ಲ ಅಂತ ವಾಪಸ್ ಕಳಿಸಿದ್ರು. ವಾಪಸ್ ಬಂದೆ. ಬರಬೇಕಾದ್ರೆ ನಾನು ಗ್ವಾಲಿಯರಿಂದ ವಾಪಸ್ ಬರ್ತಾಯಿದ್ದೆ. ಗ್ವಾಲಿಯರಿಂದ ವಾಪಸ್ ಬರಬೇಕಾದ್ರೆ ಆಮೇಲೆ ನೈಟ್ ಡ್ರೈವಿಂಗ್ ನಾನು ಭಾಳ ಇಷ್ಟಪಡ್ತಿದ್ದೆ, ಯಾಕೆಂದರೆ ಒಳ್ಳೆ ಗಾಳಿ ಏನೋ. ಸೊ ಗ್ವಾಲಿಯರಿಂದ ಹೊರಗೆ ಬರ್ತಾಯಿದ್ದೆ, ಸಿಟಿಯಿಂದ ಹೊರಗೆ ಬಂದು ನೈಟಲ್ಲಿ ಹೋಗ್ತಾಯಿದ್ದೆ. ಇದ್ದಕ್ಕಿದ್ದಂಗೆ ನನಗೆ ನನ್ನ ರಿಯರ್ ವ್ಯೂ ಮಿರರಲ್ಲಿ ಮುಂದೆ ಯಾವುದೋ ವೆಹಿಕಲ್ಗಳು ಪಾಸಾಗಿ ನನ್ನ ಹಿಂದೆಯೇ ನಾನು ಅವ್ರ ಹಿಂದೆ ಇರೋ ಥರನೇ ಗಾಡಿ ಹೋಗ್ತಾಯಿತ್ತು. ಆಮೇಲೆ ಒಂದು ಕಡೆ ಒಂದು ಗಾಡಿ ಸಡನ್ನಾಗಿ ನಿಲ್ಲಿಸ್ತು. ಆಮೇಲೆ ನೋಡಿದ್ರೆ ಅದು ಪೊಲೀಸ್ ಗಾಡಿ. ಪೊಲೀಸ್ ನಿಲ್ಲಿಸ್ಬಿಟ್ಟು ಹಿಂದೆ ಇದ್ದವರು ನಿಂತ್ಕೊಂಡ್ರು, ಮುಂದೆ ಇದ್ದವರು ನಿಂತ್ಕೊಂಡ್ರು. ಪೊಲೀಸ್ನವ್ರು ನನ್ನ ಹತ್ರ ಬಂದ್ಬಿಟ್ಟು ನೀವು ಯಾರು ಏನೋ ಹಿಂದಿಲಿ ಮಾತನಾಡಿದ್ರು. ಅರ್ಧಂಬರ್ಧ ಹಿಂದಿಲಿ ನಾನು ಹಿಂಗೆ ಹೇಳಿದೆ, ಈ ಥರ ಗೋಯಿಂಗ್ ಅರೌಂಡ್ ಕಂಟ್ರಿ, ನಾನು ವಾಪಸ್ ಹೋಗ್ತಾಯಿದ್ದೀನಿ ಬೆಂಗಳೂರಿಗೆ ಅಂತಂದಾಗ ಅವ್ರು ಆಮೇಲೆ ನಾನು ಡ್ರೈವಿಂಗ್ ಲೈಸೆನ್ಸ್ ಕೇಳಿದ್ರು, ಗಾಡಿ ಎಲ್ಲ ಡೀಟೇಲ್ಸ್ ಕೇಳಿದ್ರು. ಅದಾದಮೇಲೆ ಒಬ್ಬರು ಸಬ್ ಇನ್ಸ್ಪೆಕ್ಟ್ರ್ ಬಂದು ಕೇಳಿದ್ರು, आपको पता है आप क्या कर रहे हो? ಹೇಳಿದೆ नहीं सर मैं वापस जा रहा हूँ, नाइट पे आराम है. नहीं आपको पता है कि आप कहाँ हो? मैं ಹೇಳಿದೆ नहीं सर मैं ग्वालियर से वापस जा रहा हूँ. तो नहीं आपको पता है कि आप किस जगह पे हो ಅಂತ. मैं ಹೇಳಿದೆ नहीं सर मेरे को इसे आप चंबल में हो ಅಂತಂದರು. ನಾನು ಚಂಬಲ್, ಆವಾಗ ನನಗೆ ಗೊತ್ತಾಗಿತ್ತು ಈ ಮೂವಿಗಳಲ್ಲೆಲ್ಲ ನಾವು ಚಂಬಲ್ ವ್ಯಾಲಿ, ದಕ್ಕಾಯ್ತರು ಅವೆಲ್ಲ ನನ್ನ ಮನಸ್ಸು ಮುಂದೆ ಬಂತು. ಆಮೇಲೆ ಅವ್ರು ಹೇಳಿದ್ರು ಈ ದಾರಿಯಲ್ಲಿ ಟ್ರಕ್ಗಳು ಕೂಡ ನೈಟಲ್ಲಿ ಹೋಗಲ್ಲ, ಅಕಸ್ಮಾತಾಗಿ ಹೋಗಲೇಬೇಕು ಅಂದರೆ 5-6 ಟ್ರಕ್ಗಳು ಒಟ್ಟೊಟ್ಟಿಗೆ ಹೋಗ್ತವೆ ಸೆಕ್ಯೂರಿಟಿಗೋಸ್ಕರ. ಅಂಥ ಜಾಗ ಇದು 2003ರಲ್ಲಿ ಅಂತ ಹೇಳಿದ್ರು. ಆಮೇಲೆ ಪಾಪ ಅವರು ನನ್ನ ನಿಜ ಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರು ಹೇಳಿದ್ರು, ಒಂದು ಸ್ವಲ್ಪ ದೂರ ನಿಮ್ಮ ಜೊತೆನೇ ಬರ್ತೀವಿ, ಅಲ್ಲಿ ಮುಂದೆ ಒಂದು ದಾಬಾ ಇದೆ, ಆ ದಾಬಾ ಓನರ್ಗೆ ಹೇಳ್ಬಿಟ್ಟು ದಾಬಾ ಓನರ್ ಹೇಳಿ ದಾಬಾದಲ್ಲೇ ನೈಟ್ ಇರುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತೆಲ್ಲ ಹೇಳಿ ಕರ್ಕೊಂಡೋಗಿ ದಾಬಾದಲ್ಲಿ ಇಂಟ್ರಡ್ಯೂಸ್ ಮಾಡಿ ಅವ್ರು ಹೊಟ್ಟೋದ್ರು. ಈ ದಾಬಾ ಓನರ್ ನನಗೊಂದು ಜಾಗ ಕೊಟ್ಟಿದ್ದ ಮಲ್ಕೊಳ್ಳೋಕ್ಕೆ ಅಂತ. ಅಲ್ಲಿ ಒಳಗೆ ಹೋಗ್ತೀನಿ, ಸೊಳ್ಳೆ. ನಮ್ಮ ಬೆಂಗಳೂರಿನವ್ರಿಗೆ ಸೊಳ್ಳೆ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ ಗೊತ್ತು. ಬಟ್ ನನಗಂತೂ ಒಂದು ಸೊಳ್ಳೆ ಇದ್ದರೂ ನಿದ್ದೆ ಬರಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡಿ 5 ನಿಮಿಷ ಅಲ್ಲಿ ಇದ್ದು ಆಮೇಲೆ ಅವ್ರು ಡಾಬಾ ಓನರ್ಗೆ ಏನೇನೋ ಪುಸ್ಲಾಯಿಸಿ ಹೊರಗೆ ಬಂದು ಗಾಡಿ ತೊಗೊಂಡು ಹೊರಟೇ ಬಿಟ್ಟೆ. ಮತ್ತು ವಾಪಸ್ ಅಲ್ಲಿಂದ ಅದೇ ದಾರಿಯಲ್ಲಿ ಮುಂದಕ್ಕೆ ಹೋದೆ. ಆವಾಗ ನೋಡ್ರಿ ನಿಜವಾದ ಅಡ್ವೆಂಚರ್. ಅಲ್ಲಿವರೆಗೂ ಥಿಯರಿಟಿಕಲ್ ಅಡ್ವೆಂಚರ್, ಎಲ್ಲವೂ ಕ್ಯಾಲ್ಕುಲೇಟೆಡ್. ಬಟ್ ಇಲ್ಲಿ ಈಗ ಅಲ್ಲಿವರೆಗೂ ಚಂಬಲ್ಲು ಹೋಗ್ತಾಯಿದ್ದೀನಿ, ಗೊತ್ತಿಲ್ಲ, ಏನೂ ನನ್ನ ಮನಸ್ಸಲ್ಲಿಲ್ಲ. ಈಗ ನಂಗೆ ಗೊತ್ತು ನಾನು ಚಂಬಲಲ್ಲಿದ್ದೀನಿ, ಚಂಬಲ್ ದಾಟಿ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಚಂಬಲ್ ಅಂದರೆ ನನ್ನ ಮನಸ್ಸೊಳಗೆ ಆದರೆ ಎಲ್ಲ ಕಲ್ಪನೆಗಳು ಇದೆ. ಇದು ನಿಜವಾದ ಅಡ್ವೆಂಚರ್. ವೆನ್ ಯು ನೋ ದ್ಯಾಟ್ ಇಟ್ ಈಸ್ ರಿಸ್ಕಿ, ಬಟ್ ಯು ಆರ್ ಆಲ್ಸೋ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್.
ನಾನೇನು ತಪ್ಪು ಮಾಡ್ತಾ ಇಲ್ಲ, ನಾನು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಅದು ಅಕಸ್ಮಾತಾಗಿ ಬಂದರೆ ನೋಡೋಣ ಅನ್ನುವ ಮನೋಭಾವದಿಂದ ಬರ್ತೀನಲ್ಲ, ಇಟ್ ಗೇವ್ ಮಿ ಅ ಟ್ರೆಮೆಂಡಸ್ ಅಮೌಂಟ್ ಆಫ್ ಎನರ್ಜಿ ಆ್ಯಂಡ್ ತುಂಬ ಖುಷಿ ಆಯಿತು. ಇನ್ನು ಚಂಬಲ್ ದಾಟಿದ ಮೇಲಂತೂ ಆ ಗಾಳಿ ಬಂದು ಕೈಗೆ ಮುಖಕ್ಕೆಲ್ಲ ಹೊಡೆಯುತ್ತಲ್ಲ, ಅದು ಒಂಥರ ವಿಶೇಷವಾದ ಅನುಭವ ಕೊಡುತ್ತೆ. ಯಾಕೆಂದರೆ ಎಲ್ಲ ಮೈಯೆಲ್ಲ ಪುಳಕಿತವಾಗಿರ್ತದಲ್ಲ, ಅಂಥ ಟೈಮಲ್ಲಿ ಎವ್ರಿ ಸೆನ್ಸಸ್ ಈಸ್ ಇನ್ ಅ ಹೈಟೆಂಡ್ ಸ್ಟೇಟ್ ಆಫ್ ರಿಸೆಪ್ಷನ್. ಸೊ ಆ ಥರ ನನಗೆ ಅಡ್ವೆಂಚರ್ ಅಂದರೆ ಭಾಳ ಇಷ್ಟ ಆಯಿತು. ಬಟ್ ಇದರಿಂದ ನಾನು ಕಲ್ತಿದ್ದೇನು ಅಂತಂದರೆ, ಲೈಫ್ ಈಸ್ ಅನ್ ಅಡ್ವೆಂಚರ್ ಅಲ್ವಾ? ಬದುಕು ಅಂದರೆ ಏನು? ವಾಟ್ ಇಸ್ ಲೈಫ್? ಸರ್ ಎಲ್ಲವೂ ಹೀಗೆ ನಾವು ಅಂದ್ಕೊಂಡಂಗೆ ಆಗಬೇಕು ಅಂತಿಲ್ಲ. ಎಲ್ಲ ಯಾವುದ್ಯಾವುದೋ ದಾರಿಗೆ ಹೋಗ್ತೀವಿ, ಯಾವುದೋ ಪ್ರಯಾಣ ಮಾಡ್ತೀವಿ, ಎಲ್ಲದರಲ್ಲೂ ಒಂದು ಅಡ್ವೆಂಚರ್ ಇದೆ. ಆ ಅಡ್ವೆಂಚರನ್ನು ಹೀರುವಂತಹ ತಾಕತ್ತು ನಮಗಿದ್ರೆ, ಎವ್ರಿ ಮೊಮೆಂಟ್ ಆಫ್ ಯುವರ್ ಲೈಫ್ ಇಸ್ ಅನ್ ಅಡ್ವೆಂಚರ್ ಅಲ್ಲ? ಇದು JP ಕೇಳಿದ್ರಿಂದ ಐ ಶೇರ್ಡ್ ಇಟ್ ವಿತ್ ಯು. ಬಟ್ ಇದನ್ನು ಶೇರ್ ಮಾಡೋದಕ್ಕೂ ನಂಗೆ ಭಾಳ ಖುಷಿ ಆಯಿತು. ಕೆಲವು ಸರಿ ನಾವು ಅನುಭವಿಸಿದ್ದನ್ನು ಶೇರ್ ಮಾಡಿದಾಗ ಮತ್ತೊಮ್ಮೆ ಅದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. Yes, sir. Thank you. Any questions?